Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 5ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ರೈತನ ಮಿತ್ರ ಎಂದು ಕರೆಯಲ್ಪಡುವ ಜೀವಿ ಅಂತ ಕೇಳಿದ್ದಾರೆ. ಮಿತ್ರ ಯಾರು? ಯಾರು ನಮಗೆ ಸಹಾಯ ಮಾಡ್ತಾರೆ ನಾವು ಅವರನ್ನ ಮಿತ್ರ ಅಂತ ಕರಿತೀವಿ. ಹಾಗಿದ್ರೆ ರೈತರಿಗೆ ಸಹಾಯ ಮಾಡುವಂತದ್ದು ಯಾರು ಅಂತ ನಾವು ಈಗ ನೋಡ್ತಾ ಹೋಗೋಣ. ಮೊದಲನೇ ಆಯ್ಕೆ ಯಾವ್ದು ಕೊಟ್ಟಿದ್ದಾರೆ? ಇಲಿ. ಇಲಿ ರೈತನ ಮಿತ್ರ ಆಗಿರ್ತದ? ಇಲಿ ರೈತರಿಗೆ ಸಹಾಯ ಮಾಡ್ತದ? ಇಲ್ಲ. ಇಲ್ಲಿ ರೈತರು ಬೆಳೆದಿದ್ದನ್ನೆಲ್ಲ ತಿನ್ಕೊಂಡು ಹೋಗಿರ್ತದೆ. ಹಾಗಾಗಿ ಇಲ್ಲಿ ರೈತನ ಮಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರೆಹುಳು. ಎರೆಹುಳು ರೈತನ ಮಿತ್ರ ಅಂತ ಕರೀಬಹುದು. ಯಾಕೆ ಎರೆಹುಳುವನ್ನ ರೈತನ ಮಿತ್ರ ಅಂತ ಕರಿತೀವಿ? ಯಾಕೆಂದ್ರೆ ನಿಮಗ್ ಗೊತ್ತು, ಮಣ್ಣನ್ನ ನಾವು ಬಿತ್ತನೆ ಮಾಡೋದಕ್ಕಿಂತ ಮೊದಲು ಮಣ್ಣನ್ನ ಹದಗೊಳಿಸಿರ್ತೀವಿ. ಈ ಎರೆಹುಳು ಏನ್ ಮಾಡ್ತದೆ? ಮಣ್ಣಿನೊಳಗೆ ಓಡಾಡ್ತಾ ಆ ಮಣ್ಣನ್ನ ಸಡಿಲ ಮಾಡ್ತದೆ. ಮಣ್ಣನ್ನ ಸಡಿಲ ಮಾಡುವ ಅನುಕೂಲ ಏನು? ಸಸ್ಯಗಳು ಸುಲಭವಾಗಿ ಅನಿಲಗಳ ವಿನಿಮಯವನ್ನ ಅಥವಾ ಉಸಿರಾಟವನ್ನ ಮಾಡ್ಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಎರೆಹುಳುವಿನ ತ್ಯಾಜ್ಯ ಉತ್ತಮ ಪೋಷಕಾಂಶಗಳನ್ನ ಹೊಂದಿರ್ತದೆ. ಹಾಗಾಗಿ ನಾವು ಎರೆಹುಳುವನ್ನ ರೈತನ ಮಿತ್ರ ಅಂತ ಕರಿಬಹುದು. ದನ ಕರುಗಳನ್ನ ನಾವು ರೈತನ ಮಿತ್ರ ಅಂತ ಕರೆಯೋದಿಲ್ಲ. ವಿಘಟಕ ಜೀವಿಗಳನ್ನು ಕೂಡ ನಾವು ರೈತನ ಮಿತ್ರ ಅಂತ ಕರೆಯೋದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ರೈತನ ಮಿತ್ರ ಅಂದ್ರೆ ಅದು ಎರೆಹುಳು. ಆಪ್ಷನ್ ಬಿ ಎರೆಹುಳು ಸರಿಯಾದ ಉತ್ತರ. ಥ್ಯಾಂಕ್ ಯು.